ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ನೀಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದೇನಂತ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಇದಕ್ಕಿಂತ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ರೆ ಮಹಿಳೆಯರಿಗೆ 8 ಗ್ರಾಮ್ ಚಿನ್ನ ಜೊತೆಗೆ ಹುಟ್ಟುವಂತಹ ಮಗುವಿಗೂ ಕೂಡ 1 ಗ್ರಾಮ್ ಚಿನ್ನವನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ವರ್ಷಕ್ಕೆ ಉಚಿತವಾಗಿ 6 ಸಿಲಿಂಡರ್ ಗಳನ್ನ ನೀಡೋದಾಗಿ ಭರವಸೆಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಹಲವಾರು ಗ್ಯಾರಂಟಿಗಳನ್ನ ನೀಡಲಾಗಿದೆ. ಸೊ ಯಾವುದು ಈ ಒಂದು ಹೊಸ ಗ್ಯಾರಂಟಿ ಅಂತ ನಿಮ್ಗೆ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಅದರಲ್ಲೂ ಮಹಿಳೆಯರು ತುಂಬಾನೇ ಗಮನ ಇಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ಲೇಬೇಕಾಗುತ್ತೆ. ಸೊ ಇಷ್ಟೆಲ್ಲ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಸೊ ನಮಗೆ ಯಾವಾಗ ಸಿಗುತ್ತೆ ಅಂತ ಎಲ್ರಿಗೂ ಕೂಡ ಅನ್ಸೋದು ಸಹಜ. ಸೊ ಬನ್ನಿ ಇದ್ರ ಬಗ್ಗೆ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಯುಗಾದಿ ಹಬ್ಬಕ್ಕೆ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ. ಸೊ ಏನು ಆ ಒಂದು ಗುಡ್ ನ್ಯೂಸ್ ಅಂತ ನಿಮಗೆ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ. ಸೊ ಇವಾಗ ಆಲ್ರೆಡಿ ನಮ್ಮ ಕಾಂಗ್ರೆಸ್ ಸರ್ಕಾರ 27ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಹಲವಾರು ಮಹಿಳೆಯರು ಆಲ್ಮೋಸ್ಟ್ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಆಲ್ಮೋಸ್ಟ್ ಮೈಸೂರು, ಮಂಡ್ಯ, ಸೊ ಈ ಕಡೆ ಜಿಲ್ಲೆಯವರಿಗೆ ಏನಾಗ್ತಾ ಇದೆ, ತುಂಬಾ ಸ್ಲೋ ಆಗಿ ಬಿಡುಗಡೆ ಆಗ್ತಾ ಇದೆ ಅಂತ. ಬಟ್ ಈ ಸಲ ಆ ರೀತಿ ಆಗಿಲ್ಲ. ಆಲ್ಮೋಸ್ಟ್ ಮೈಸೂರು ಕಡೆಯವರೇ ಅತಿ ಹೆಚ್ಚು ಕಮೆಂಟ್ ಗಳನ್ನ ಮಾಡಿದ್ದೀರಾ. ಸೊ ನಮಗೆ ಹಣ ಬಂದು ರಿಸೀವ್ ಆಯ್ತು ಅಂತ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ಒಂದು ವಿಡಿಯೋನ ನೋಡ್ಬಿಟ್ಟು ನೀವು ಬಂದು ಕಮೆಂಟ್ ಮಾಡ್ತೀರಾ ಅಲ್ವಾ. ಸೊ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಮೈಸೂರು ಕಡೆಗೆ ರಿಸೀವ್ ಮಾಡ್ಕೊಂಡಿದ್ದೀರಾ. ತುಮಕೂರು ಅಂತ ಅಂದ್ರೆ ನಮ್ಮ ಒಂದು ತುಮಕೂರು ಜಿಲ್ಲೆಗೂ ಕೂಡ ಇವಾಗ ಹಣ ರಿಸೀವ್ ಆಗಿದೆ. ಸೊ ನಾನು ಹೇಳ್ದೆ ಅಲ್ವಾ, ಹಣ ಬಿಡುಗಡೆ ಆಗಿ ಮಾರನೇ ದಿನ ಅಂತ ಅಂದ್ರೆ ಬೆಳಗ್ಗೆನೆ ನನಗೂ ಕೂಡ ರಿಸೀವ್ ಆಗಿದೆ. ಒನ್ ಡೇ ಬಿಟ್ಬಿಟ್ಟು ಆನಂತರ ನನಗೂ ಕೂಡ ಹಣ ರಿಸೀವ್ ಆಗಿದೆ. ಸೊ ತುಮಕೂರು ಜಿಲ್ಲೆಯವರು ಕೂಡ ಹಲವಾರು ಜನ ರಿಸೀವ್ ಮಾಡ್ಕೊಂಡಿದ್ದೀರಾ. ಸೊ ತುಮಕೂರು, ಮೈಸೂರು ಅಂತಾನೆ ಅಲ್ಲ, ಎಲ್ಲಾ ಕಡೆನೂ ಕೂಡ ಎಲ್ಲಾ ಜಿಲ್ಲೆಯವರು ರಿಸೀವ್ ಮಾಡ್ಕೊಂಡಿದ್ದೀರಾ. ಸೊ ಮೈಸೂರಲ್ಲಿ ಸ್ವಲ್ಪ ತಡ ಆಗ್ತಾ ಇತ್ತು, ಬಟ್ ಈ ಸಲ ಫಾಸ್ಟ್ ಆಗಿ ಬಿಡುಗಡೆಯನ್ನ ಮಾಡಿದ್ದಾರೆ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನಂತ ಅಂದ್ರೆ ಯುಗಾದಿ ಹಬ್ಬಕ್ಕೆ ಸೊ ಇವಾಗ ಏನಾಗೋದು ಅಂತ ಅಂದ್ರೆ 3 ಹಂತಗಳಲ್ಲಿ ಬಿಡುಗಡೆ ಮಾಡ್ಕೊಂಡು ಹೋಗೋರು ತುಂಬಾನೇ ತಡ ಆಗ್ತಾ ಇತ್ತು ಹಣ ಬಂದು ರಿಸೀವ್ ಆಗುವಂತದ್ದು. ಬಟ್ ಈ ಸಲ ಆ ರೀತಿ ಆಗ್ತಾ ಇಲ್ಲ. ಯುಗಾದಿ ಹಬ್ಬದ ಒಳಗಡೆನೆ ಆಲ್ಮೋಸ್ಟ್ 90% ಮಹಿಳೆಯರಿಗೂ ಕೂಡ ನಾವು ಜಮಾ ಮಾಡಬೇಕು ಅಂತ ಸರ್ಕಾರ ಆದಷ್ಟು ವೇಗವಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ಯುಗಾದಿ ಹಬ್ಬದ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ಬಂದು ಸೇರೋದಂತೂ ಗ್ಯಾರಂಟಿ ಅಂತ ಇಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಸೊ ಇದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಯುಗಾದಿ ಹಬ್ಬಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇವಾಗ ಹೇಳಿದೆ ಅಲ್ವಾ, ಸೊ ಒಬ್ಬ ಮಹಿಳೆಯರಿಗೆ ಏನಾಗ್ತಾ ಇದೆ, 8 ಗ್ರಾಮ್ ಚಿನ್ನವನ್ನ ಇಲ್ಲಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಹುಟ್ಟೋ ಮಗುವಿಗೂ ಕೂಡ 1 ಗ್ರಾಮ್ ಚಿನ್ನವನ್ನ ಕೊಡೋದಾಗಿ ಭರವಸೆಯನ್ನ ನೀಡಿದ್ದಾರೆ. ಸೊ ಎಲ್ಲಿ ಹಾಗಿದ್ರೆ, ಸೊ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಖಜಾನೆಯಲ್ಲಿ ಹಣನೇ ಇಲ್ಲ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನೇ ಸರಿಯಾಗಿ ಕೊಡ್ತಾ ಇಲ್ಲ. ಸೊ ಈ ರೀತಿ ಚಿನ್ನ ಎಲ್ಲಿಂದ ಕೊಡ್ತಾರೆ ಅಂತ ನೀವು ಕ್ವೆಶ್ಚನ್ ಕೇಳ್ಬೋದು. ಬಟ್ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಇವಾಗ ದಿನೇ ದಿನೇ ಚಿನ್ನದ ದರ ಕೂಡ ಹೆಚ್ಚಳ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಅಲ್ಲ, ಪಕ್ಕದ ರಾಜ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸೊ ಈ ರೀತಿಯಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ನೋಡಿರ್ತೀರಾ, ತಮಿಳು ನಟ ವಿಜಯ್ ಸರ್ ಏನಿದ್ದಾರೆ ಅಲ್ವಾ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ. ಸೊ ಇವಾಗ ಏನಾಗ್ತಾ ಇದೆ, ಮತ್ತೆ ರಾಜಕೀಯಕ್ಕೂ ಕೂಡ ಕಾಲನ್ನ ಇಡ್ತಾ ಇದ್ದಾರೆ. ಸೊ ಅವರು ಮಹಿಳೆಯರಿಗೆ ಯೂಸ್ ಆಗೋ ರೀತಿ 6 ಗ್ಯಾರಂಟಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಯಾರೆಲ್ಲ ಮದುವೆ ಆಗ್ತಾರೆ, ಸೊ ಮದುಮಗಳು ಏನಿದ್ದಾರೆ ಇಲ್ಲಿ ಅನುಕೂಲ ಆಗೋ ರೀತಿ ಮದುವೆ ಆಗುವಂತಹ ಮದುಮಗಳು ಏನಿದ್ದಾರೆ, ಸೊ ಅವ್ರಿಗೆ 8 ಗ್ರಾಮ್ ಚಿನ್ನವನ್ನ ಕೊಟ್ಟು ಜೊತೆಗೆ ಒಂದು ರೇಷ್ಮೆ ಸೀರೆಯನ್ನ ಕೊಡೋದಾಗಿ ಭರವಸೆಯನ್ನ ನೀಡಿದ್ದಾರೆ. ಇದ್ರ ಜೊತೆಗೆ ಹುಟ್ಟುವಂತಹ ಮಗು ಏನಿದೆ, ಸೊ ಆ ಒಂದು ಮಗುವಿಗೂ ಕೂಡ ಇಲ್ಲಿ 1 ಗ್ರಾಮ್ ಚಿನ್ನದ ಉಂಗ್ರವನ್ನ ಕೊಡೋದಾಗಿ ಒಂದು ಯೋಜನೆಯನ್ನ ಹೊರಡಿಸಿದ್ದಾರೆ. ಇದ್ರ ಜೊತೆಗೆ ವರ್ಷಕ್ಕೆ 6 ಸಿಲಿಂಡರ್ ಗಳನ್ನ ಉಚಿತವಾಗಿ ನೀಡ್ತಾರಂತೆ. ಜೊತೆಗೆ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ಹೆಣ್ಣು ಮಕ್ಕಳಿಗೆ ನ್ಯಾಪ್ಕಿನ್ಸ್ ಅಂತ ಏನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇವಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನ್ ಕೊಟ್ಟಿದ್ದಾರೆ, ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ. ಸೊ ಅದೇ ರೀತಿ ಅಲ್ಲೂ ಕೂಡ ತಮಿಳುನಾಡಲ್ಲೂ ಕೂಡ ಎಲ್ಲಾ ಮಹಿಳೆಯರಿಗೂ ಕೂಡ ಇಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಮಹಿಳೆಯರಿಗೆ ಇಲ್ಲಿ 2,000 ಏನ್ ಕೊಡ್ತಾ ಇದ್ರು, ತಮಿಳುನಾಡಲ್ಲಿ 1,000 1,500 ಏನೋ ಕೊಡ್ತಾ ಇದ್ರು. ಬಟ್ ಇವಾಗ ನಮ್ಮ ವಿಜಯ್ ಸರ್ ಅವರು ಏನ್ ಮಾಡ್ತಾ ಇದ್ದಾರೆ, 2,500 ನಾವು ಕೊಡ್ತೀವಿ ಅಂತ ಇಲ್ಲಿ ಅನೌನ್ಸ್ ಅನ್ನ ಮಾಡಿದ್ದಾರೆ. ಸೊ ಎಷ್ಟೊಂದೆಲ್ಲ ಯೋಜನೆಗಳನ್ನ ಈ ರೀತಿಯಾಗಿ ಮಹಿಳೆಯರಿಗೆ ಯೂಸ್ ಆಗೋ ರೀತಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಕೊಟ್ರೆ ಮಹಿಳೆಯರು ಓಟ್ ಆಗ್ತಾ ಇರ್ತಾರ, ಸೊ ಖಂಡಿತವಾಗ್ಲೂ ಕೂಡ ಓಟ್ ಆಗ್ತಾರೆ. ಸೊ ಇವಾಗ ಏನೋ ತಮಿಳುನಾಡಲ್ಲಿ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ. ಸೊ ನೋಡೋಣ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲೂ ಕೂಡ ಮುಂದಕ್ಕೆ ಇವಾಗ 2,000 ಏನ್ ಕೊಡ್ತಾ ಇದ್ದಾರೆ. ಸೊ ಇದನ್ನ ಹೊರತುಪಡಿಸಿ ಇನ್ನೂ ಅನೇಕ ಯೋಜನೆಗಳನ್ನ ಫ್ರೀ ಆಗಿ ಕೊಡ್ಬೋದು, ಗ್ಯಾರಂಟಿಗಳನ್ನ. ಸೊ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಸೊ ಇವಾಗ ಏನು 5 ಗ್ಯಾರಂಟಿಗಳನ್ನ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೊಟ್ಟರು. ಸೊ ಅದು ಬೇರೆ ರಾಜ್ಯಗಳಿಗೂ ಕೂಡ ಮಾದರಿಯಾಗಿ ಇವಾಗ ವರ್ಕ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಯೋಜನೆಗಳನ್ನ ಸ್ಟಾಪ್ ಮಾಡೋದೇ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕೆಂತಂದ್ರೆ ವಿಪಕ್ಷ ನಾಯಕರು ಇದಕ್ಕಿಂತ ಹೈ ಲೆವೆಲ್ ಕೊಟ್ರೇನೆ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗುವಂತದ್ದು. ಸೊ ನೋಡೋಣ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆದಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಕೊಡುತ್ತೆ ಅಥವಾ ನಮ್ಮ ಬಿಜೆಪಿ ಸರ್ಕಾರ ಏನೊಂದು ಆಫರ್ ಅನ್ನ ನೀಡುತ್ತೆ ಅಂತ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಸೊ ತಮಿಳುನಾಡಲ್ಲಿ ಇವಾಗ ಈ ರೀತಿಯಾದಂತಹ ಗ್ಯಾರಂಟಿಗಳನ್ನ ನಮ್ಮ ವಿಜಯ್ ಸೂರ್ಯ ಸರ್ ಅವರು ಕೊಟ್ಟಿರುವಂತದ್ದು. ಸೊ ಖುಷಿ ಆಗುತ್ತೆ ಮಹಿಳೆಯರಿಗೆ. ಇವಾಗ ದಿನದಿಂದ ದಿನೇ ಬಂಗಾರದ ದರ ಹೆಚ್ಚಳ ಆಗ್ತಿರೋದ್ರಿಂದ ಈ ರೀತಿಯಾಗಿ ಒಂದು ಏನಾದ್ರೂ ಓಲೆ ಆಗಿರ್ಬೋದು ಅಥವಾ ಉಂಗ್ರ ಆಗಿರ್ಬೋದು ಏನಾದ್ರೂ ಆಯ್ತು, ಒಟ್ಟಲ್ಲಿ 8 ಗ್ರಾಮ್ ಚಿನ್ನವನ್ನ ಕೊಡೋದಾಗಿ ಆಶ್ವಾಸನೆಯನ್ನ ನೀಡಿದ್ದಾರೆ. ಸೊ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಲ್ಲ. ಸೊ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ 2 ಡೇಸ್ ಇಂದ ಈ ರೀತಿ ಮಾಹಿತಿ ಹರಿದಾಡ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಸೊ ನಿಮ್ಗೂ ಕೂಡ ಏನಾದ್ರೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈ ರೀತಿ ಕೊಡಬೇಕು ಅನ್ನೋ ಒಂದು ಆಸೆ ಇತ್ತು ಅಂತ ಅಂದ್ರೆ ಮಕ್ಕಳಿಗೂ ಕೂಡ ಈ ರೀತಿ ಗ್ಯಾರಂಟಿಗಳು ಬೇಕು ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೋಡೋಣ ಎಷ್ಟು ಜನ ಈ ರೀತಿಯಾಗಿ ಬೇಕು ಅಂತ ಕಮೆಂಟ್ ಮಾಡ್ತೀರಾ. ಸೊ ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತೆ, ಎಲ್ಲರೂ ಕೂಡ ಬೇಕು ಅಂತಾನೆ ಕಮೆಂಟ್ ಮಾಡ್ತಾರೆ. ಸೊ ನೋಡೋಣ, ಆದ್ರೂ ಕೂಡ ಕಮೆಂಟ್ ಸೆಕ್ಷನ್ ಚೆಕ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ.
ಸೊ ಇನ್ನೇನು ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದಾರೆ 27ನೇ ಕಂತು ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ, ಸೊ ಅಂತವರು ಕೂಡ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬೈ.